ವಾಕಿಂಗ್ ಮಾಡಿರಿ, ದಿನಕ್ಕೆ ಅರ್ಧ ಗಂಟೆ ಆದರೂ ವಾಕ್ ಮಾಡಿರಿ. ಏಕೆಂದರೆ ಸನ್ರೈಸಿಂದ ವಿಟಮಿನ್ ಡಿ ಸಿಗುತ್ತೆ. ಎಲ್ಲರೂ ಲುಕ್ಸ್ ಮ್ಯಾಟರ್ ಅಲ್ಲ ಅಂತಾರೆ, ಬಟ್ ಲುಕ್ಸ್ ಟು ಮ್ಯಾಟರ್ ಸಿಸ್ಟರ್ ಆ್ಯಂಡ್ ಬ್ರದರ್. ಯಾರಾದರೂ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನಿಮ್ಮ ಸ್ಕಿನ್ನು ಮತ್ತು ಹೇರು ಚೆನ್ನಾಗಿರಬೇಕು ಅಂತ ಅನಿಸುತ್ತಲ್ವ. ಸೊ ಅದು ಚೆನ್ನಾಗಿರಬೇಕು ಅಂದರೆ ಹೆಲ್ತಿ ಜ್ಯೂಸ್ ಕುಡೀರಿ. ನಿಮ್ಮ ಲುಕ್ಸ್ನ ಡೆವಲಪ್ ಮಾಡ್ಕೊಳ್ಳಿ. ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳಷ್ಟೇ ಅಲ್ಲ, ನಿಮಗೂ ಒಂದು ಜೀವನ ಇದೆ. ಆ ಪ್ರಪಂಚನ ನೀವು ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ ಯಾಕೆ? ಸ್ವಲ್ಪ ಯೋಚನೆ ಮಾಡಿ. ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಸೆಲ್ಫ್ ಕೇರ್ ಬಗ್ಗೆ, ಹಾಗೆಯೇ ಹೆಲ್ತಿ ಡ್ರಿಂಕ್ಸ್ ಬಗ್ಗೆ, ಡಯಟ್ ಬಗ್ಗೆ, ಹೆಲ್ತಿ ಊಟದ ಬಗ್ಗೆ, ಪ್ರತಿಯೊಂದರ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ, ಇವತ್ತಿನ ಟಾಪಿಕಲ್ಲಿ ತಿಳಿಸ್ತಾ ಬರ್ತೀನಿ. ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತಾ, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಇನ್ನು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇದ್ದೀನಿ, ವಾಕಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂತ. ವಾಕಿಂಗ್ ಮಾಡಿ, ದಿನಕ್ಕೆ ಅರ್ಧ ಗಂಟೆ ಆದರೂ ವಾಕ್ ಮಾಡಿರಿ. ಏಕೆಂದರೆ ಸನ್ರೈಸಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಡೆಫಿಷಿಯನ್ಸಿ ಆಯಿತು ಅಂದರೆ ಸಿಕ್ಕಾಬಟ್ಟೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ ಬೋನ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಆಮೇಲೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಸುಸ್ತು ಅಂತ ಅನಿಸುತ್ತೆ, ಅಸಿಡಿಟಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮಾನಸಿಕ ಕಾಯಿಲೆಗಳು, ಆನ್ಸೈಟಿ, ಈ ಥರ ಎಲ್ಲ ಮಾನಸಿಕ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ ವಿಟಮಿನ್ ಡಿ ಕಡಿಮೆ ಆದರೆ. ಭಾರತದಲ್ಲಿ, ನಮ್ಮ ದೇಶದಲ್ಲಿ ತುಂಬ ಜನಕ್ಕೆ ವಿಟಮಿನ್ ಡಿ ಪ್ರಾಬ್ಲಮ್ಸ್ ಇದೆ. ಏಕೆಂದರೆ ಜನರು ಒಳಗಡೆ, ಅದರಲ್ಲೂ ಸಿಟಿ ಜನರು ಮನೆ ಒಳಗಡೆನೇ ಸೇರ್ಕೊಳ್ಳೋದ್ರಿಂದ ಬಿಸಿಲು ಮುಖನೇ ನೋಡಲ್ಲ ಅವರು. ಹಾಗಾಗಿ ವಿಟಮಿನ್ ಡಿ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇದೆ. ದಿನಕ್ಕೆ ಅರ್ಧ ಗಂಟೆ ಟೈಮು ಮಾರ್ನಿಂಗ್ ವಾಕ್ ಮಾಡಿ. ಇದರಿಂದ ನಿಮಗೆ ವಿಟಮಿನ್ ಡಿನೂ ಸಿಗುತ್ತೆ, ಕ್ಯಾಲರೀಸ್ ಕೂಡ ಬರ್ನ್ ಆಗುತ್ತೆ, ದೇಹಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಹಾಗಾಗಿ ಡೈಲಿ ಅರ್ಧ ಗಂಟೆ ಟೈಮು ನಿಮಗೋಸ್ಕರ, ನಿಮ್ಮ ವಾಕಿಂಗ್ ಮಾಡೋಕ್ಕೋಸ್ಕರ, ನಿಮ್ಮ ಸೆಲ್ಫ್ಗೋಸ್ಕರ, ನಿಮ್ಮ ಪರ್ಸ್ನಲ್ ಲೈಫ್ಗೋಸ್ಕರ ಅರ್ಧ ಗಂಟೆ ಟೈಮ್ ಎತ್ತಿಡ್ರಿ. ದಿನಕ್ಕೆ ಅರ್ಧ ಗಂಟೆ ಟೈಮ್ ಕೊಡಿ, ವಾಕ್ ಮಾಡಿ. ಇದರಿಂದ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಡೈಲಿ ಅರ್ಧ ಗಂಟೆ ಟೈಮು, ಬೆಳಗ್ಗೆ ಟೈಮು, ಅದರಲ್ಲೂ ಮಾರ್ನಿಂಗ್ ಟೈಮು ನೀವು ವಾಕ್ ಮಾಡೋದ್ರಿಂದ ವಿಟಮಿನ್ ಡಿ ಸಿಗೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಮಾರ್ನಿಂಗ್ ಅರ್ಧ ಗಂಟೆ ಟೈಮು ನಿಮಗೋಸ್ಕರ ವಾಕ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಇನ್ನು ವಾಕ್ ಮುಗಿದ್ಮೇಲೆ ಡೈಲಿ ಹೆಲ್ದಿ ಜ್ಯೂಸ್ ಅಂತ ಇರಲೇಬೇಕು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಅವಾಗಲಿಂದನೂ. ಬೆಳಗ್ಗೆ ಟೈಮು ಹೆಲ್ದಿ ಡ್ರಿಂಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅದರಲ್ಲೂ ನಾನು ABC ಜ್ಯೂಸು ಮತ್ತು ನೆಲ್ಲಿಕಾಯಿ ಜ್ಯೂಸು, ಆಮ್ಲ ಜ್ಯೂಸ್ ಬಗ್ಗೆ ತುಂಬ ಹೇಳ್ತಾನೆ ಇದ್ದೀನಿ. ಹಾಗೆಯೇ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿದೆ. ಎಲ್ಲರೂ ಲುಕ್ಸ್ ಮ್ಯಾಟರ್ ಅಲ್ಲ ಅಂತ ಹೇಳ್ತಾರೆ, ಬಟ್ ಲುಕ್ಸ್ ಟು ಮ್ಯಾಟರ್. ಹೌದಲ್ವಾ? ಲುಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಾದರೂ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಅಥವಾ ನೋಡಬೇಕಾದ್ರೆ ಸ್ಕಿನ್ನು ಮತ್ತು ಹೇರು ತುಂಬಾ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ. ಎಲ್ರಿಗೂ ಕೂಡ ಇದು ಕಾಮನ್. ಸೊ ಅದು ಚೆನ್ನಾಗಿರಬೇಕು ಅಂತ ಅಂದರೆ ABC ಜ್ಯೂಸ್ ತುಂಬ ಒಳ್ಳೆಯದು. ಯಾರಿಗೋಸ್ಕರನೂ ಬೇಡ ಕಣ್ರಿ, ನಿಮಗೋಸ್ಕರ ನೀವು ಸೆಲ್ಫ್ ಕೇರ್ ಮಾಡಿ, ನಿಮ್ಮ ಲುಕ್ಸ್ನ ಡೆವಲಪ್ ಮಾಡಿ. 1 ಮಂತ್ ಕುಡಿದು ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಉಪಯೋಗ ಆಗುತ್ತೆ, ಯೂಸಸ್ ಆಗುತ್ತೆ ಅನ್ನೋದನ್ನು ನಿಮಗೆ ನಂಬೋಕ್ಕಾಗಲ್ಲ. ಆ ರೀತಿ ಯೂಸಸ್ ಆಗುತ್ತೆ. ಏಕೆಂದರೆ ಡಯಟ್ ಒಂದೇ ಅಲ್ಲ ಅಲ್ವಾ, ಡಯಟ್ ಜೊತೆಗೆ ಸ್ಕಿನ್ ಕೂಡ, ಹೇರು ಮತ್ತು ಸ್ಕಿನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಹೆಲ್ದಿ ಡ್ರಿಂಕ್ನ ಒಂದು 15 ದಿನ ಅಥವಾ 1 ಮಂತ್ ಬಿಡದೆ ಕುಡಿದು ನೋಡಿ, ನಿಮ್ಮ ಸ್ಕಿನ್ ಹೇಗಾಗುತ್ತೆ, ಎಷ್ಟು ಗ್ಲೋ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು. ಸೆಲ್ಫ್ ಕೇರ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಜ್ಯೂಸಿಂದ ಪಿಂಪಲ್ ಕಮ್ಮಿ ಕೂಡ ಆಗುತ್ತೆ, ತುಂಬಾ ಪಿಂಪಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಕ್ಲಿಯರ್ ಆಗುತ್ತೆ, ತುಂಬ ಚೇಂಜಸ್ ಆಗುತ್ತೆ. ಕಲ್ಲರ್ ಕೂಡ ತುಂಬ ಚೇಂಜಸ್ ಆಗುತ್ತೆ. ನಿಮ್ಮ ಕಲ್ಲರು ಸ್ವಲ್ಪ ಡಾರ್ಕ್ ಇದೆ ಅಂದರೆ ನಿಜವಾಗ್ಲೂ ಆಮೇಲೆ ನಿಮ್ಮ ಕಲ್ಲರು ತುಂಬಾ ವೈಟ್ ಆಗ್ತಾ ಬರುತ್ತೆ. ತುಂಬ ಅಂದರೆ ಫುಲ್ ವೈಟ್ ಆಗಿಬಿಡ್ತೀರಾ ಅಂತ ನಾನು ಹೇಳಲ್ಲ, ಬಟ್ ನಿಮ್ಮ ಶೇಡ್ಸು, ನಿಮ್ಮ ಸ್ಕಿನ್ ಕಲರ್ ಶೇಡು ತುಂಬ, ನೀವು ನಂಬೋಕ್ಕಾಗದೇ ಇರೋವಷ್ಟು ರೀತಿ ಶೇಡ್ ಚೇಂಜ್ ಆಗ್ತಾ ಬರುತ್ತೆ. ಹಾಗಾಗಿ 100% ನಿಮಗೆ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ನಿಮ್ಮ ಫೇಸು ತುಂಬ ಕ್ಲಿಯರ್ ಆಗುತ್ತೆ. ಇದರಲ್ಲಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ಅದಲ್ಲದೆ ಬ್ಲಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಬೀಟ್ರೂಟ್ ಜ್ಯೂಸ್ನ ಕುಡಿಯೋದ್ರಿಂದ ಬ್ಲಡ್ ಕೂಡ ಚೆನ್ನಾಗಾಗುತ್ತೆ. ಯಾರಿಗೆಲ್ಲ ಸ್ಕಿನ್ನು ಕ್ಲಿಯರ್ ಬೇಕು ಅನ್ನೋರು ಈ ಜ್ಯೂಸ್ನ ಡೈಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಲ್ಲಿಕಾಯಿ ಜ್ಯೂಸು, ABC ಜ್ಯೂಸ್ ಜೊತೆಗೆ ನಲ್ಲಿಕಾಯಿ ಕೂಡ ಆ್ಯಡ್ ಮಾಡಿ. ಯೂಸ್ ಮಾಡ್ತೀರಾ, ಕ್ಯಾರೆಟ್ ಯೂಸ್ ಮಾಡ್ತೀರಾ, ಬೀಟ್ರೂಟ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಅದ್ರ ಜೊತೆಗೆ ನಲ್ಲಿಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ಪೂರ್ತಿ ಅದು ಒಂದೇ ಜ್ಯೂಸ್ ಸಾಕು ನಿಮಗೆ. ಡೈಲಿ ನೀವು ಒಂದು ಜ್ಯೂಸ್ನ ಕ್ಯಾರಿ ಮಾಡ್ತೀನಿ ಅಂದರೆ 1 ಮಂತ್ವರೆಗೆ ಕ್ಯಾರೆಟು, ಬೀಟ್ರೂಟು, ಆ್ಯಪಲ್, ಅದ್ರ ಜೊತೆಗೆ ಒಂದು ನಲ್ಲಿಕಾಯಿನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಡೈಲಿ ಕುಡೀರಿ, ಆಯಿತಾ? ಏನೂ ಕೆಡ್ತಿಂತೂ ಆಗಲ್ಲ. ತುಂಬಾ 100ಗೆ 200% ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಡೈಲಿ ಈ ಜ್ಯೂಸ್ನ ಕುಡಿತಾ ಬನ್ನಿ. ಎಲ್ಲ ಬೆನಿಫಿಟ್ಸ್, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವಾಗ ತಾನೇ ಹೇಳ್ಕೊಟ್ಟೆ, ಅಷ್ಟೆಲ್ಲ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ಡೈಲಿ ಡ್ರಿಂಕ್ಸ್ನ ಯೂಸ್ ಮಾಡಿ, ಹೆಲ್ತಿ ಡ್ರಿಂಕ್ಸ್ನ ಯೂಸ್. ಹಾಗೆಯೇ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಮಕ್ಕಳ ಹೊರತಾಗಿ ನಾವು ನಮ್ಮ ಸೆಲ್ಫ್ ಕೇರ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಥಾಟ್ಸ್ನ ಹೇಳ್ತೀನಿ. ನಿಜವಾಗ್ಲೂ ಮಕ್ಕಳು ಬಿಟ್ಟು ನಮಗೂ ಒಂದು ಪ್ರಪಂಚ ಇದೆ ಅಂತ ನಮಗೆ ಅನ್ನಿಸ್ತಾನೇ ಇಲ್ಲ. ನಮ್ಮ ಮಕ್ಕಳೇ ನಮಗೆ ಪ್ರಪಂಚ
ಅಂತ ಅನ್ಕೋಬಿಟ್ಟಿದ್ದೀವಿ ಅಲ್ವಾ. ನಿಜವಾಗ್ಲೂ ಇವಾಗ ನಮ್ಮ ಮಕ್ಕಳೇ ನಮಗೆ ಪ್ರಪಂಚ ಅಂತ ಅನ್ಕೋಬಿಟ್ಟಿದ್ವಿ. ಬಟ್ 14 ವರ್ಷ ಆದಮೇಲೆ ಅಲ್ಲಿವರೆಗೂ ನಿಮ್ಮ ಪ್ರಪಂಚ ಮಕ್ಕಳೇ ಆಗಿರುತ್ತೆ, ಮಕ್ಕಳಿಗೂ ನೀವೇ ಪ್ರಪಂಚ ಆಗಿರ್ತೀರಾ. ಮಕ್ಕಳಿಗೆ 14 ವರ್ಷ ಆದಮೇಲೆ ಅವ್ರಿಗೆ ಅಂತ ಒಂದು ಎಜುಕೇಷನ್ ಇರುತ್ತೆ, ಅವ್ರಿಗೂ ಅಂತ ಫ್ರೆಂಡ್ಸ್ ಇರ್ತಾರೆ, ಸುತ್ತಾಡಬೇಕು ತಿರುಗಾಡಬೇಕು ಅಂತ ಇರುತ್ತೆ. ಅವರು ಹೊರಗಡೆ ಹೋಗ್ತಾರೆ, ಎಜುಕೇಷನ್ಗೋಸ್ಕರ ಹೊರಗಡೆ ಹೋಗ್ತಾರೆ. ಅವ್ರ ಪ್ರಪಂಚನೇ ಏನಾಗ್ಬಿಡುತ್ತೆ, ಬೇರೆ ಆಗ್ತಾ ಬರುತ್ತೆ. ಅವರಿಗೆ ಬೇರೆ ಪ್ರಪಂಚನೇ ಆಗೋಗುತ್ತೆ. ಅದಲ್ಲದೆ ನಮ್ಮ ಗಂಡನಿಗೆ ಅವ್ರಿಗೆ ಆದಂತಹ ಜಾಬ್ ಇರುತ್ತೆ, ಅವ್ರಿಗೆ ಬೇರೆ ಕೆಲಸ ಇರುತ್ತೆ. ಹಾಗಾಗಿ ಅವರ ಪ್ರಪಂಚನೂ ಕೂಡ ಬೇರೆಯೇ ಆಗಿರುತ್ತೆ. ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಇನ್ನು ಒಂಟಿಯಾಗಿ ಉಳಿಯೋದು ನಾವು ಒಬ್ಬರೇನೆ, ನಮ್ಮ ಬಿಟ್ಟು ಇನ್ಯಾರೂ ಜೊತೆಗಿರಲ್ಲ. ಮಕ್ಕಳಿಗೆ ಮಕ್ಕಳದೇ ಆದ ಪ್ರಪಂಚ ಇರುತ್ತೆ. ಗಂಡಂದಿರಿಗೆ ಹೋಲಿಸ್ಕೊಂಡ್ರೆ ಅವ್ರಿಗೆ ಆದ ಕೆಲಸಗಳು ಜವಾಬ್ದಾರಿಗಳು, ಅವ್ರದ್ದೇ ಆದಂತಹ ಜಾಬು ಇರುತ್ತೆ, ಅವ್ರಿಗೇನೆ ಬೇರೆ ಪ್ರಪಂಚ ಇರುತ್ತೆ. ಬಟ್ ಮನೇಲಿ ಕೂತ್ಕೊಂಡು ಒಂಟಿ ಆಗೋದು ನಾವು ಮಾತ್ರ. ನಮ್ಮ ಪ್ರಪಂಚ ನಮ್ಮ ಮಕ್ಕಳೇ ಆಗಿದ್ದಾರೆ. ಇವಾಗ ಮಗು ಹೊರತಾಗಿ ನಮ್ಮ ಪ್ರಪಂಚ ಬೇರೆ ಇದೆ ಅಂತಲೇ ನಮಗೆ ಗೊತ್ತಿಲ್ಲ. ಎಷ್ಟೋ ಹೆಣ್ಮಕ್ಳು ನಿಜವಾಗ್ಲೂ ನಾನು ಸೇರಿನೇ ಹೇಳ್ತಾ ಇದ್ದೀನಿ, ಎಷ್ಟೋ ಹೆಣ್ಮಕ್ಳು ಸೆಲ್ಫ್ ಕೇರ್ ಮಾಡ್ತಿದ್ದೀರಾ. ನಿಜವಾಗ್ಲೂ ಹೇಳಿ, ಸೆಲ್ಫ್ ಡೆವಲಪ್ಮೆಂಟ್ಗೆ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮ ಸೆಲ್ಫ್ ಕೇರು, ನಿಮ್ಮ ಸ್ಕಿನ್ ಕೇರ್ ಬಗ್ಗೆ, ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಸ್ವಲ್ಪನಾದರೂ ನೀವು ಮಾಡ್ತಾ ಇದ್ದೀರಾ, ಅಥವಾ ಸೆಲ್ಫ್ ಕೇರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆಯಾ ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ನನಗೆ ನಿಜವಾಗ್ಲೂ ನನ್ನ ಮಕ್ಕಳೇ ನನ್ನ ಪ್ರಪಂಚ ಆಗಿದ್ದಾರೆ. ನಿಜವಾಗ್ಲೂ ನನಗೆ ಇವಾಗ ಅನಿಸ್ತಾ ಇದೆ, ಮಕ್ಕಳು ಬೆಳೀತಾ ನಿಜವಾಗ್ಲೂ ನನ್ನ ಹೆಲ್ತ್ನ ನಾವು ನೋಡ್ಕೋಬೇಕು. ನಾವು ಸ್ಟ್ರಾಂಗ್ ಆಗಿದ್ದರೆ ಮಕ್ಕಳನ್ನು ನೋಡ್ಕೋಬೋದು, ನಮ್ಮ ಯಜಮಾನ್ರನ್ನು ನೋಡ್ಕೋಬೋದು. ನಮ್ಮ ಹೆಲ್ತ್ನ ಹಾಳು ಮಾಡಿಕೊಂಡ್ರೆ ನಮಗೆ ಯಾರೂ ಆಗಲ್ಲ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಮೋಟಿವೇಶನ್ ಬಂದ್ಬಿಟ್ಟಿದೆ ಇವಾಗ. ನಮ್ಮ ಪ್ರಪಂಚ, ನಮಗೂ ಒಂದು ಪ್ರಪಂಚ ಇದೆ, ನಾವು ಅದನ್ನು ಸೆಲ್ಫ್ ಕೇರ್ ಮಾಡಬೇಕು, ನಾವು ಸೆಲ್ಫ್ ಕೇರ್ ಡೆವಲಪ್ ಮಾಡ್ಕೋಬೇಕು. ಎಷ್ಟೋ ಜನ ಮಕ್ಕಳಿಗೋಸ್ಕರ, ನನ್ನಂಥ ಎಷ್ಟೋ ಹೆಣ್ಮಕ್ಳು ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಯೋಗ ಮಾಡಬೇಕು ಅಂತ ಅನ್ಕೋತೀವಿ. 1 ತಿಂಗಳು ಹೋಗ್ತೀವಿ, 2 ತಿಂಗಳು ಹೋಗ್ತೀವಿ, ಆಮೇಲೆ 6 ತಿಂಗಳು ಮಾಡೋಕ್ಕೆ ಹೋಗೋದಿಲ್ಲ. ಏಕೆಂದರೆ ಮನೇಲಿ ಜಂಜಾಟಗಳು ಇದ್ದೇ ಇರುತ್ತೆ. ಮಕ್ಕಳು ಓದಿಸ್ಬೇಕು, ಬರೆಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅಡುಗೆ ಮಾಡಬೇಕು, ಅತ್ತೆ ಮಾವನ ನೋಡ್ಕೋಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾವು 1 ತಿಂಗಳು ಮಾಡ್ತೀವಿ, 6 ತಿಂಗಳು ಬಿಟ್ಬಿಡ್ತೀವಿ. ಅದ್ರ ಜೊತೆಗೆ ಯೋಗ ಬೇಡ ಕಣ್ರಿ. ನಿಜವಾಗ್ಲೂ ವಾಕ್ ಹೋಗೋದನ್ನೇ ನಾವು ಡೈಲಿ ವಾಕ್ ಹೋಗಬೇಕು ಅನ್ನೋದನ್ನೇ ಮಾಡಲ್ಲ. ನಿಜವಾಗ್ಲೂ ವರ್ಕೌಟ್ ಮಾಡಲ್ಲ. ನಮ್ಮ ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ ನಾವು ವಾಕ್ ಹೋಗಲ್ಲ, ಒಂದು ವರ್ಕೌಟ್ ಮಾಡಲ್ಲ. ನಿಮಗೋಸ್ಕರ ನೀವು ಏನು ಮಾಡ್ತಿದ್ದೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನಮಗೋಸ್ಕರ ನಾವು ಏನೂ ಮಾಡ್ಕೋತಿಲ್ಲ, ಝೀರೋ. ನಮಗೋಸ್ಕರ ನಾವು ಒಂದು ತಿಂಡಿನೂ ಕೂಡ ನಾವು ಆಸೆ ಪಟ್ಟ ಹಾಗೆ, ನಾವು ಇಷ್ಟಪಟ್ಟ ಹಾಗೆ ಒಂದು ತಿಂಡಿನೂ ಕೂಡ ನಮಗೋಸ್ಕರ ನಾವು ಮಾಡ್ಕೊಳ್ಳಲ್ಲ ಅಂದರೆ ನಮ್ಮ ಸೆಲ್ಫ್ ಕೇರ್ ಯಾವ ರೀತಿ ಇದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆಯಿತಾ. ಮಕ್ಕಳಿಗೋಸ್ಕರ ಇದು ನನ್ನ ಮಕ್ಕಳಿಗಿಷ್ಟ, ಇದು ನನ್ನ ಗಂಡನಿಗಿಷ್ಟ, ಅವ್ರಿಗೋಸ್ಕರನೇ ನಾವೆಲ್ಲನೂ ತಿಂಡಿ ಊಟ ಪ್ರತಿಯೊಂದು ಅವ್ರಿಗೋಸ್ಕರನೇ ಮಾಡ್ತೀವಿ ಹೊರತು ಇದು ನನಗಿಷ್ಟ ನಾನು ಮಾಡ್ಕೋಬೇಕು ಅಂತ ಯಾವತ್ತಾದರೂ ನೀವು ಮಾಡ್ಕೊಂಡಿದ್ರೆ ನನಗೆ ಕಮೆಂಟ್ ಹಾಕಿ. ಮಾಡ್ಕೊಂಡಿಲ್ಲ ನಂತರನೇ ಮಾಡ್ಕೊಂಡಿಲ್ಲ ಅನ್ನೋರು ಕೂಡ ಇದ್ದೀರಾ, ತುಂಬ ಜನ ಇದ್ದೀರಾ, ನನಗೆ ಗೊತ್ತು. ಅವರು ನನಗೂ ಕೂಡ ಕಮೆಂಟ್ ಹಾಕಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ನಂತರ ಯಾರೆಲ್ಲ ಮಕ್ಕಳಿಗೋಸ್ಕರ ಅಂತಲೇ ತನ್ನ ಸೆಲ್ಫ್ ಕೇರ್ನ ಬಿಟ್ಟು ಮಾಡ್ತಾ ಇದ್ದೀರಾ, ಅವ್ರಿಗೆ ಈ ವಿಚಾರನ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ, ಮಕ್ಕಳಿಗೋಸ್ಕರ 90% ಮಾಡಿ. ಮಕ್ಕಳು ಏಕೆಂದರೆ ನಮ್ಮ ಭವಿಷ್ಯನೇ ನಮ್ಮ ಮಕ್ಕಳು. ಹಾಗಾಗಿ ಮಕ್ಕಳಿಗೋಸ್ಕರ 90% ಮಾಡಿ, 10% ನಿಮ್ಮ ಸೆಲ್ಫ್ ಕೇರ್ನ ನೀವು ಮಾಡಿ. ಪ್ಲೀಸ್ ದಯವಿಟ್ಟು ನಿಮ್ಮ ಸೆಲ್ಫ್ ಕೇರ್ನ ನೀವು ಮಾಡಿ, ಆರೋಗ್ಯನ ನೋಡ್ಕೊಳ್ಳಿ. ಯಾಕೆ ನಾನು ಈ ಮಾತನ್ನ ಹೇಳಿದೆ ಅಂದರೆ, ನಿಜವಾಗ್ಲೂ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ 20 ಡೇಸ್ ಆಯಿತು. 20 ಡೇಸಿಂದ ನಾನು ವಾಕ್ ಹೋಗೋದು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಏಕೆಂದರೆ ಮಕ್ಕಳಿಗೆ ಓದಿಸ್ಬೇಕು, ಬರೆಸ್ಬೇಕು, ಹಾಗೆಯೇ ಟೈಮಿಗೆ ಕರೆಕ್ಟಾಗಿ ತಿಂಡಿ ಊಟ ಕೊಡಬೇಕು. ನಾನೆಲ್ಲರೂ ಆಚೆ ಈಚೆ ಹೋದರೆ ಜಗಳ ಆಡ್ಕೋತಾರೆ, ಮಾತಾಡ್ತಾ ಕೂತ್ಕೋತಾರೆ, ಓದೋದ್ರ ಬಗ್ಗೆ ಗಮನ ಕೊಡಲ್ಲ. ಎಕ್ಸಾಮ್ ಟೈಮಲ್ಲಿ ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಟೈಮ್ ಇದ್ದು ಸ್ವಲ್ಪ ಓದಿಸ್ತಾ ಇದ್ದೆ. 6:30 ಹೇಳ್ತಿದ್ರು, 6:45ಗೆ ಸ್ವಲ್ಪ ರಿವಿಷನ್ ಮಾಡಿಸಿ ಕಳಿಸ್ತಾ ಇದ್ದೆ. ಈ ಎಕ್ಸಾಮ್ ಟೈಮಲ್ಲಿ ಹಾಗಲ್ಲ, 6 ಗಂಟೆಗೆ 5:30ಗೆಲ್ಲ ಹೇಳಿಸ್ತೀನಿ, 6 o'clockಗೆಲ್ಲ ಹೇಳಿಸ್ತೀನಿ. ಆ ಟೈಮಲ್ಲಿ ನನಗೆ ವಾಕ್ ಸ್ಕಿಪ್ ಆಗ್ತಿದೆ. ನಾನು ಎದ್ದು ವಾಕ್ ಹೋಗೋಕ್ಕಾಗಲ್ಲ. 5 ಗಂಟೆಗೆ ಎದ್ರೂ ತುಂಬ ಕತ್ಲೆ ಆಗಿರುತ್ತೆ, ವಾಕ್ ಹೋಗೋಕ್ಕಾಗಲ್ಲ. ನಮ್ಮನೆಯವ್ರ ಜೊತೆ ನಾನು ವಾಕ್ ಹೋಗೋದ್ರಿಂದ 5 ಗಂಟೆಗೆ ಎದ್ದು ತುಂಬ ಕತ್ಲೆಲ್ಲೂ ವಾಕ್ ಮಾಡೋಕ್ಕಾಗಲ್ಲ. ಬಟ್ 5:30 6 ಗಂಟೆಗೆ ಹೋಗ್ತೀನಿ ಅಂದರೆ ಈ ಕಡೆ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ. ಈ ರೀತಿ ನನ್ನ ಲೈಫ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಆಗಿದೆ ನನ್ನ ಲೈಫು. ಮಕ್ಕಳಿಗೋಸ್ಕರ 20 ಡೇಸಿಂದ ನಾನು ವಾಕ್ನೇ ಕ್ಯಾನ್ಸಲ್ ಮಾಡಿದ್ದೀನಿ ಅಂದರೆ ನನಗೂ ಸ್ವಲ್ಪ ಆ ಥರ ಅನ್ನಿಸ್ತು. ಮಕ್ಕಳಿಗೋಸ್ಕರ ಎಷ್ಟು ಪ್ರತಿಯೊಂದು ವಿಚಾರದಲ್ಲೂ ಮಕ್ಕಳಿಗೋಸ್ಕರ ಅಂತ ನಮ್ಮ ಹೆಲ್ತ್ನ ಎಲ್ಲಿ ಒಂದು ಸೈಡಲ್ಲಿ ಹಾಳು ಮಾಡ್ಕೋತಾ ಇದ್ದೀವೋ ಅಂತ ಸ್ವಲ್ಪ ಅನ್ನಿಸ್ತು. ಸ್ವಲ್ಪ ವೀಕ್ನೆಸ್ ಅಂತ ಅನ್ನಿಸ್ತು ನನಗೂ ಕೂಡ. ಹಾಗೆಯೇ ಪ್ರತಿಯೊಂದು ಕೆಲಸನೂ ಕೂಡ ಪೆಂಡಿಂಗ್ ಉಳಿತಾನೆ ಬರ್ತಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಮುಂಚೆಯಿಂದನೂ ಓದಿಸಿ ಪೆಂಡಿಂಗ್ ಬಿಟ್ಕೋಬೇಡಿ. ಓದಿಸಿದ್ರೆ ಮುಂಚೆಯಿಂದನೂ ಓದಿಸ್ತಾ ಅವತ್ತಿನ ಲೆಸನ್ನ ಕಂಪ್ಲೀಟ್ ಮಾಡ್ತಾ ಬಂದರೆ ನಿಮಗೆ ಇವಾಗ ರಿಸ್ಕ್ ಆಗಲ್ಲ. ಯಾವುದೇ ಲೆಸನ್ ಕಂಪ್ಲೀಟ್ ಆಗಿಲ್ಲ, ಇವಾಗ ಓದಿಸ್ಬೇಕು ಅಂದರೆ ತುಂಬಾ ರಿಸ್ಕ್ ಆಗುತ್ತೆ. ಈ ರೀತಿ ನಂತರ ವಾಕೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು, ಮಾಮೂಲಿ ಅಂತೆ ಡಯಟ್ ಫುಡ್ನ ಮಾಡೋಕ್ಕಾಗದೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮಕ್ಳಿಗೆ ಓದಿಸ್ಕೊಂಡು ಬರೆಸ್ಕೊಂಡು ಇರೋದಾಗುತ್ತೆ. ನಿಜವಾಗ್ಲೂ ನನ್ನ ಲೈಫಲ್ಲೂ ಕೂಡ ಇದೇ ರೀತಿಯೇ. ಈಗಲ್ಲ, ನನಗೆ ಬುದ್ಧಿ ಬಂದಿದ್ದು ಯಾವಾಗಿಂದ ಅಂತ ಅಂದರೆ, ನಿಜವಾಗ್ಲೂ ಮಕ್ಕಳು ಚಿಕ್ಕವರಿದ್ದಾಗ ಮಕ್ಕಳಿಗೋಸ್ಕರನೇ ಅವ್ರಿಗೆ ಊಟ ತಿನ್ನಿಸ್ಬೇಕು. ತಿಂಡಿ ಚಿಕ್ಕವರಿದ್ದಾಗ ಅವರಿಗೆಲ್ಲ ಐಟಮ್ಸು ತಿನ್ನಿಸ್ಲೇಬೇಕು. ಹಾಗಾಗಿ ಅವರಿಗೆ ಸಪ್ರೇಟ್ ಅಡುಗೆ, ನಮಗೆ ಸಪ್ರೇಟ್. ಯಾಕೆಂದರೆ ಮಕ್ಕಳು ಖಾರ ತಿನ್ನಲ್ಲ. ಅವ್ರಿಗೆ ಆದಂತಹ ಅಡುಗೆಗಳನ್ನ ಚಿಕ್ಕದ್ರಲ್ಲಿ ಹೇಗೆಲ್ಲ ತಿನ್ನಿಸ್ತೀವಿ ನಿಮಗೆ ಗೊತ್ತು. ಹಾಗಾಗಿ ಅವ್ರಿಗೆ ಆದಂಥ ಬೇರೆ ರೀತಿ ಅಡುಗೆಗಳು, ನಮಗೆ ಆದಂಥ ಅಡುಗೆಗಳು. ಅದರಲ್ಲಿ ಸರಿಯಾಗಿ ತಿಂತಾ ಇರಲಿಲ್ಲ. ಅವ್ರು ತಿನ್ನೋದು 1 hour 2 hours ಅವ್ರಿಗೆ ತಿನ್ನಿಸಿ ಆ ಜಂಜಾಟದಲ್ಲಿ ನನ್ನ ಊಟ ತಿಂಡಿ ಯಾವುದೇದೋ ಟೈಮಿಂಗ್ಸ್ ಹೋಗ್ತಿತ್ತು. ಒಂದೊಂದು ಸಲ ತಿಂಡಿನೂ ಕೂಡ ನಾನು 11 ಗಂಟೆ 12 ಗಂಟೆ ಈ ಥರ ಬೆಳಗ್ಗೆ ಮಾರ್ನಿಂಗ್
ಮಾರ್ನಿಂಗ್ ತಿಂಡಿನ ಮಧ್ಯಾಹ್ನ 11 ಗಂಟೆ 12 ಗಂಟೆಲೆಲ್ಲ ತಿಂದಿದ್ದೀನಿ. ಮಧ್ಯಾಹ್ನದ ಊಟ ಎಷ್ಟೋ ಸಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಇನ್ನು ನೈಟ್ ಊಟ ಎಲ್ಲ 10 ಗಂಟೆ 10:30 ಈ ಥರ ಎಲ್ಲ ತಿಂದ್ಕೊಂಡು ಅಸಿಡಿಟಿನೂ ಬರೆಸ್ಕೊಂಡು ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿಯಾಗಿ ಹೆವಿಯಾಗಿ ಹಾಸ್ಪಿಟಲ್ನೂ ಸೇರಿದುಂಟು. ತುಂಬಾ ಮಕ್ಕಳಿಗೋಸ್ಕರ ನಾನು ತುಂಬಾ ಹಾಸ್ಪಿಟಲ್ ಖರ್ಚು ಮಾಡಿಬಿಟ್ಟಿದ್ದೀನಿ. ಏಕೆಂದರೆ ಅಷ್ಟು ರಿಸ್ಕ್ ತೊಗೋತಿದ್ದೆ. ಮಕ್ಳಿಗೊಂದು ಜ್ವರ ಬಂತು ಅಂದರೆ 3 ಡೇಸ್ 4 ಡೇಸು ಜ್ವರ ಕಾಮನಾಗಿ ಬರ್ತಿತ್ತು. ಬಟ್ ನನಗೆ ಯಾವ ಥರ ಭಯ ಅಂದರೆ ಏನೋ ಆಗ್ಬಿಡುತ್ತೆ, ಜ್ವರ ಬಂದರೆ ಅದು ದೊಡ್ಡ ಕಾಯಿಲೆ ಅನ್ನೋ ಥರ ನನ್ನ ಮನಸ್ಸಲ್ಲಿ ಫೀಲಿಂಗ್ಸ್ ಇತ್ತಾಯ್ತಾ. ಬೆಳಗಾನ ನಿದ್ದೆಗೆಟ್ಟು ನಾನು ಮಕ್ಕಳನ್ನ ನೋಡ್ಕೋತಾ ಇದ್ದೆ. ಅಲಾರಾಮ್ ಇಟ್ಕೊಂಡು ತಣ್ಣೀರು ಬಟ್ಟೆ ಹಾಕೋದು ಮಕ್ಕಳಿಗೆ ಹಣೆಗೆಲ್ಲ ಅದೆಲ್ಲ ಮಾಡಿಕೊಂಡು ನಿದ್ದೆಗೆಟ್ಕೊಂಡು 5 ಡೇಸ್ ಅಂತೂ ಟ್ಯಾಬ್ಲೆಟ್ ಸಿರಪ್ ಎಲ್ಲ ನೀಟಾಗಿ ಹಾಕಿ ಅವ್ರಿಗೆ ಜ್ವರ ಕಮ್ಮಿ ಮಾಡ್ತಿದ್ದೆ. 5 ಡೇಸ್ ಆದಮೇಲೆ ನನಗೆ ಜ್ವರ ಬಂದು ಬಿದ್ದೋಗ್ತಿದ್ದೆ. ಓಕೆನಾ, ಈ ರೀತಿ ಎಲ್ಲ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಚಿಕ್ಕವರಿದ್ದಾಗ ನನಗೆ ತುಂಬಾ ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಚಿಕ್ಕವರಿದ್ದಾಗ ಮಾಡಿಬಿಡಿ ಅಂತ ಅಲ್ಲ, ಮಕ್ಕಳು ಚಿಕ್ಕವರಿದ್ದಾಗ ನಾವು ಮಾಡಲೇಬೇಕು. ಪಾಪ ಅವ್ರಿಗೇನೂ ಗೊತ್ತಾಗಲ್ಲ. ಬಟ್ ಇವಾಗ ಬೆಳೆದಿದ್ದಾರೆ, ಒಂದು ಹಂತಕ್ಕೆ ಬಂದಿದ್ದಾರೆ, ಮಕ್ಕಳಿಗೆಲ್ಲ 10 ಇಯರ್ಸ್ ಆಗಿದೆ ಅಂದರೆ ಸ್ವಲ್ಪ ನಿಮ್ಮ ಸೆಲ್ಫ್ ಕೇರ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳ್ತೀನಿ. ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಕೊಡಿ ಪ್ಲೀಸ್. ಯಾರೂ ಈ ಥರ ನಂತರ ಲೇಸಿಯಾಗಿ ಹೆಲ್ತ್ ಕೇರ್ ಮಾಡದೆ ಈ ಥರ ಎಲ್ಲ ಮಾಡ್ಕೋಬೇಡಿ ಅಂತ. ನನಗೆ ಕೊನೆಗೆ ಆ್ಯನ್ಸೈಟಿ ಕೂಡ ಆಗಿಬಿಟ್ಟಿತ್ತು. ಟೆನ್ಷನ್ ಮಾಡಿಕೊಂಡು ನಿದ್ದೆ ಮಾಡಿದೆ, ಸರಿಯಾಗಿ ಊಟ ಮಾಡಿದೆ, ಆ್ಯನ್ಸೈಟಿ ಬರೆಸ್ಕೊಂಡು ಟ್ರೀಟ್ಮೆಂಟ್ ಕೂಡ ತೊಗೊಂಡೆ. ಆ ರೀತಿ ಕೂಡ ಆಗಿತ್ತು ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಂತರನೇ ಎಷ್ಟೋ ಹೆಣ್ಮಕ್ಳು ಈ ರೀತಿ ಮಾಡ್ತಿದ್ದೀರಾ. ಮಕ್ಕಳೇ ನಮ್ಮ ಜೀವ ಅಂತ ಸಾಕ್ತಾ ಇರ್ತೀವಿ. ಬಟ್ ನಮ್ಮ ಜೀವಕ್ಕೂ ಒಂದು ಬೆಲೆ ಇದೆ. ಅದನ್ನು ತುಂಬಾ ಕೇರ್ ಮಾಡ್ಕೋಬೇಕು, ಆರೋಗ್ಯವಾಗಿ ನೋಡ್ಕೋಬೇಕು. ನಾವು ಚೆನ್ನಾಗಿದ್ದರೆ ನನ್ನ ಮಕ್ಕಳನ್ನ ನನ್ನ ಗಂಡನೆಲ್ಲ ಚೆನ್ನಾಗಿ ನೋಡ್ಕೋಬಹುದು. ನಾವು ಮೊದಲು ಖುಷಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ನಾವು ಖುಷಿಯಾಗಿದ್ದರೆ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ. ನಮ್ಮ ಯಜಮಾನರು ಕೂಡ ಅಲ್ಲೆಲ್ಲ ಹೊರಗಡೆ ಕೆಲಸ ಮಾಡ್ಕೊಂಬಂದು ಮನೇಲಿ ಬಂದು ನಮಗೇನಾದರೂ ಹುಷಾರಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಅದ್ರ ಬದಲು ನಾವು ಖುಷಿಯಾಗಿ ನಮ್ಮ ಆರೋಗ್ಯನ ಕಾಪಾಡಿಕೊಂಡ್ರೆ ಮನೆಯೆಲ್ಲ ಖುಷಿಯಾಗಿರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ನಿಮ್ಮ ಸೆಲ್ಫ್ ಕೇರ್ನ ನೀವು ಮಾಡಿ ಹೇಳ್ತಲೇ ಇದ್ದೀನಿ ಈ ವಿಡಿಯೋದಲ್ಲಿ. ಯಾರೂ ಕೂಡ ಆರೋಗ್ಯದ ಬಗ್ಗೆ ನಿಜವಾಗ್ಲೂ ಆರೋಗ್ಯದ ವಿಚಾರದಲ್ಲಿ ಆದಷ್ಟು ನೀವು ಕೇರ್ ಮಾಡಲೇಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನು ನಮ್ಮ ಮನೆಯಲ್ಲಿ ದಿನಸಿ ಸಾಮಾನು ಕೂಡ ಖಾಲಿಯಾಗಿತ್ತು ಅಂತ ದಿನಸಿ ಸಾಮಾನು ಕೂಡ ತೊಗೊಂಬಂದಿದ್ವಿ. ಅದನ್ನು ಮೊದಲೆಲ್ಲ ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೋತಾ ಇದ್ದೆ. ಬಟ್ ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ ಅಂತ ತಗೊಳ್ಳುವಾಗ ಸ್ವಲ್ಪ ಸ್ಟೀಲ್ ಬಾಕ್ಸ್ ಆಗೋದ್ರಿಂದ ಕ್ಯಾಪ್ ತೆಗೆದು ಓಪನ್ ಮಾಡಿ ನಾನು ಪ್ರತಿಯೊಂದು ಐಟಮ್ಸ್ನ ನೋಡಿ ಹಾಕಬೇಕಾಗಿತ್ತು. ಬಟ್ ಇವಾಗ ನಾನು ಈ ಥರ ಗ್ಲಾಸ್ ಕಂಟೈನರ್ ತೊಗೊಂಡಿರೋದ್ರಿಂದ ನಿಜವಾಗ್ಲೂ ತುಂಬಾ ಯೂಸಸ್ ಆಗ್ತಿದೆ. ಆ ಲಾಂಗ್ ಯೂನಿಟ್ ಅಂತೂ ಯಾರೆಲ್ಲ ಮನೆ ಮಾಡ್ತಿದ್ದೀರಾ ಹೊಸದಾಗಿ ಅವರು ಈ ರೀತಿ ಕಿಚನ್ಗೆ ಮಾಡಿಸ್ಕೊಳ್ಳಿ ಆಯಿತಾ. ಅಡುಗೆ ಮನೆಗೆ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದು ಐಟಮ್ಸ್ನ ಈ ರೀತಿ ದಿನಸಿ ಐಟಮ್ಸ್ನ ಇಟ್ಕೊಂಡು ನಾವೆಲ್ಲ ಬಾಕ್ಸ್ ಕ್ಯಾಪ್ನು ಓಪನ್ ಮಾಡಿ ನೋಡಿ ಹಾಕೋದ್ರ ಬದಲು ಈ ರೀತಿ ಗ್ಲಾಸ್ ಕಂಟೈನರಲ್ಲಿ ಇಟ್ಕೊಂಡು ಆರಾಮಾಗಿ ನೋಡಿದ ತಕ್ಷಣ ಪ್ರತಿಯೊಬ್ಬರು, ನಾನು ಅಡುಗೆ ಮನೇಲಿಲ್ಲ ಅಂದರೂ ನಮ್ಮ ರಿಲೇಟಿವ್ಸ್ ಏನಾದರೂ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ಕೂಡ ನೋಡಿದ ತಕ್ಷಣ ಪ್ರತಿಯೊಂದು ಸಿಕ್ಬಿಡುತ್ತೆ ಏನೇನು ಐಟಮ್ ಇದೆ ಅಂತ. ಹುಡ್ಕೋ ನೆಸೆಸಿಟಿನೇ ಇರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬಾ ಈಸಿ. ಬಟ್ ತುಂಬ ಪ್ಲೇಸ್ ಸೇವ್ ಆಗುತ್ತೆ ನಿಮಗೆ. ಇಷ್ಟೆಲ್ಲ ಇಡಬೇಕು ಅಂದರೆ ಒಂದು ಬಕೆಟಲ್ಲಿ ಅಥವಾ ಒಂದು ಕವರಲ್ಲಿ ಎಲ್ಲ ಕಡೆನೂ ಇಟ್ಕೊಂಡು ಅದನ್ನ ಐಟಮ್ಸ್ ಇದೆಯೋ ಖಾಲಿ ಆಗಿದೆಯೋ ಒಂದೂ ಗೊತ್ತಾಗಲ್ಲ. ಆ ರೀತಿ ಆಗೋಗುತ್ತೆ. ಈ ರೀತಿ ಒಂದೊಂದು kg ಐಟಮ್ಸ್ನ ತಂದು ಇಟ್ಕೊಬಿಟ್ರೆ ಆರಾಮಾಗಿ ನಿಮಗೆ ಪ್ರತಿಯೊಂದು ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ, ಎಷ್ಟು ಖಾಲಿ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ರೀತಿ ಗ್ಲಾಸ್ ಕಂಟೈನರ್ ನಿಮಗೆ ನಿಮ್ಮಲ್ಲಿ ಸ್ಲ್ಯಾಬ್ ಇದೆ, ನಿಮ್ಮ ಅಡುಗೆ ಮನೆಯಲ್ಲಿ ಸ್ಲ್ಯಾಬ್ ಇಟ್ಕೊಂಡಿದ್ದೀರಾ ಅಂದ್ರೂ ಗ್ಲಾಸ್ ಕಂಟೈನರ್ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಗ್ಲಾಸ್ ಕಂಟೈನರ್ ನಿಮಗೆ ಏನಾದ್ರು ಲಿಂಕ್ ಪ್ರಾಡಕ್ಟ್ ಬೇಕು ಅಂದರೆ ಹೇಳಿ, ನಾನು ಪ್ರಾಡಕ್ಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಈ ಗ್ಲಾಸ್ ಕಂಟೈನರ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ 1 kg ಇರುತ್ತೆ. ಇದರದ್ದು ಕ್ವಾಂಟಿಟಿ 1 kg ಹಿಡಿಯುತ್ತೆ. 1 kg ಐಟಮ್ ನೀವು ಕಾಳು ತರಲಿ, ಬೇಳೆಕಾಳು, ಕಡಲೆಕಾಳು ಯಾವುದೇ ಐಟಮ್ಸ್ ತಂದ್ರೂ 1 kgನ ಆರಾಮಾಗಿ ಇಡ್ಬೋದು. ತುಂಬ ಚೆನ್ನಾಗಿದೆ. ಬಾಟಲ್ ಕೂಡ ತುಂಬಾ ಯೂಸಸ್ ಆಗಿದೆ. ನಾನು ಇದನ್ನು 45 ಅಥವಾ 50 ಅಷ್ಟು ಬಾಟಲ್ಸ್ನ ನಾನು ತರಿಸಿದ್ದೀನಿ. ನೀವು ನೋಡಿರ್ಬೋದು, ಆ ಲಾಂಗ್ ಯೂನಿಟಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ನಿಜವಾಗ್ಲೂ ಒಂದು 50 ಅಷ್ಟು ನಾನು ತರಿಸಿದ್ದೀನಿ. ಯಾಕೆಂದರೆ ಒಂದು 6 ತರಿಸಿ ನೋಡಿದೆ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ನಾನು ಇಷ್ಟು ಬಾಕ್ಸ್ನು ಕೂಡ ಬೈ ಮಾಡಿದೆ. ಹತ್ತತ್ರ 1 ಇಯರ್ ಆಯಿತು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒಂದು ಕೂಡ ಒಡೆದು ಕೂಡ ಹೋಗಿಲ್ಲ. ಹಾಗೆಯೇ ಡಯಟ್ ರೆಸಿಪಿ ಕೂಡ ನಾನು ಇದರಲ್ಲಿ ಹೇಳಿದ್ದೀನಿ. ಓಟ್ಸ್ ರೆಸಿಪಿ ಯಾವ ರೀತಿ ಮಾಡಿರೋದು ಅನ್ನೋದನ್ನು ಪೂರ್ತಿ ವಿವರವಾಗಿ ತಿಳಿಸಿದ್ದೀನಿ. ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ಹೇಳೋಕ್ಕಾಗಲಿಲ್ಲ. ಬಟ್ ನೀವು ನೋಡಿಕೊಂಡ್ರೆ ಈಸಿ ಇದೆ, ಆರಾಮಾಗಿ ಗೊತ್ತಾಗುತ್ತೆ. ಓಟ್ಸ್ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ.